ಆತ್ಮೀಯರೇ ನಮಸ್ಕಾರ. ನಾನು ಸಿದ್ದಣ್ಣ ದಳವಾಯಿ. ನೇಪಾಳದಲ್ಲಿ ಮತ್ತೆ ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಪ್ರಾರಂಭವಾಗಿದೆ. ನೇಪಾಳದ ಜನ ಪ್ರಜಾಪ್ರಭುತ್ವವನ್ನು ಬಿಟ್ಟು ರಾಜಪ್ರಭುತ್ವಕ್ಕಾಗಿ ಹೋರಾಟ ಮಾಡ್ತಿರೋದು ಯಾಕೆ? ನೇಪಾಳದ ರಾಜಕೀಯ ಇತಿಹಾಸ ಏನು? ಭಾರತ ಮತ್ತು ನೇಪಾಳಕ್ಕಿರುವಂತಹ ಐತಿಹಾಸಿಕ ಸಂಬಂಧ ಏನು? ನೇಪಾಳದ ರಾಜಕೀಯ, ಆರ್ಥಿಕತೆ, ಭೂಗೋಳ ಸೇರಿದಂತೆ ಇನ್ನೂ ಹಲವು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಕೊನೆಯವರೆಗೆ ವಿಡಿಯೋವನ್ನ ನೋಡ್ಬೇಕು. ನೇಪಾಳದಲ್ಲಿ ರಾಜಕೀಯ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮಾಜಿ ರಾಜ ಜ್ಞಾನೇಂದ್ರ ಶಾ ಬೆಂಬಲಿಗರಿಂದ ಮಾರ್ಚ್ 28ನೇ ತಾರೀಕಿನಂದು ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತದೆ. ಆ ಹೋರಾಟದಲ್ಲಿ ಒಂದೇ ಘೋಷಣೆ ಕೇಳಿ ಬಂದದ್ದು, ರಾಜ ಬರಲಿ, ದೇಶ ಉಳಿಸಲಿ. ನಮಗೆ ಮರಳಿ ರಾಜಪ್ರಭುತ್ವ ಬೇಕು, ಪ್ರಜಾಪ್ರಭುತ್ವ ಬೇಡ ಅನ್ನೋದು ನೇಪಾಳದ ಕಠ್ಮಂಡುವಿನಲ್ಲಿ ನಡೆಯುತ್ತಿರುವಂತಹ ಹೋರಾಟದ ಘೋಷವಾಕ್ಯ. ಆ ಹೋರಾಟದಲ್ಲಿ ನೂರಾರು ಜನರಿಗೆ ಗಾಯ ಆಗಿದೆ. ಜಗತ್ತಿನಲ್ಲಿ ಹಲವಾರು ದೇಶಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಹೋರಾಟ ನಡೆದ್ರೆ ಈ ನೇಪಾಳದಲ್ಲಿ ವಿಚಿತ್ರವಾದಂತ ಸನ್ನಿವೇಶ ಸೃಷ್ಟಿಯಾಗಿದೆ. ನೇಪಾಳ ಜನ ನಮಗೆ ಪ್ರಜಾಪ್ರಭುತ್ವ ಬೇಡ, ನಮಗೆ ರಾಜಪ್ರಭುತ್ವ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು, ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದನ್ನ ಡಿಟೇಲ್ ಆಗಿ ನೋಡೋಣಂತೆ. ನಮ್ಮ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಯಲ್ಲಿ KS, PSI, HSTR, GPSTR, TET, PSTR ಸೇರಿದಂತೆ ಎಲ್ಲ ಎಕ್ಸಾಮ್ಗಳಿಗೆ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕಿನಂದು ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಮೊದಲು ತರಗತಿಗೆ ಹಾಜರಾಗಿ ಎಲ್ಲಾ ವಿಷಯಗಳು ಇಷ್ಟ ಆದ್ರೆ, ಎಲ್ಲಾ ಕ್ಲಾಸ್ಗಳು ಇಷ್ಟ ಆದ್ರೆ ಮಾತ್ರ ಪ್ರವೇಶ ಪಡೆಯಲು ಅವಕಾಶ ಕಲ್ಪಿಸಿರುವಂತಹ ಮೊದಲ ಸಂಸ್ಥೆ. ಸ್ಕ್ರೀನ್ ಮೇಲೆ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದಾಗಿದೆ. ಫೆಡರಲ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ನೇಪಾಳ ಅಂದ್ರೆ ಪ್ರಜಾಸತ್ತಾತ್ಮಕ ಗಣರಾಜ್ಯ. ನೇಪಾಳ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇದೊಂದು ದಕ್ಷಿಣ ಏಷ್ಯಾದ ದೇಶ, ಹಿಮಾಲಯದ ತಪ್ಪಲಿರುವಂತಹ ದೇಶ, ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶ. ಈ ದೇಶದ ರಾಜಧಾನಿ ಕಠ್ಮಂಡು. ಈ ನೇಪಾಳದ ಉತ್ತರಕ್ಕೆ ಟಿಬೆಟ್ ಇದೆ, ಅಂದ್ರೆ ಚೀನಾ ಇದೆ. ಅದನ್ನು ಬಿಟ್ರೆ ಉಳಿದೆಲ್ಲ ದಿಕ್ಕಿಗೆ ಆವರಿಸಿದ್ದು ಭಾರತ. ನೇಪಾಳದ ವಿಸ್ತೀರ್ಣ ಕರ್ನಾಟಕಕ್ಕಿಂತಲೂ ಕಡಿಮೆ ಇದೆ, ಸುಮಾರು 50,000 ಚದರ ಕಿಲೋಮೀಟರ್ ಕಡಿಮೆ ಇದೆ. ಅಂದ್ರೆ ನೇಪಾಳದ ವಿಸ್ತೀರ್ಣ 1,41,700 ಚದರ ಕಿಲೋಮೀಟರ್ ಆಗಿದ್ರೆ ಅಲ್ಲಿನ ಜನಸಂಖ್ಯೆ 2.7 ಕೋಟಿ. ಅಂದ್ರೆ ನಮ್ಮ ಕರ್ನಾಟಕದ ಜನಸಂಖ್ಯೆಗಿಂತನೂ 1/3 ಅಂತ ಹೇಳ್ಬೋದು. ಕರ್ನಾಟಕದ ಜನಸಂಖ್ಯೆ 1/3 ಅಂತ ನಾವು ಹೇಳ್ಬೋದು. ಇಲ್ಲಿನ ಜನ ಬಹುತೇಕರು ನೇಪಾಳಿಯನ್ನ ಮಾತಾಡ್ತಾರೆ. ಕೆಲವು ಜನ ಮೈಥಿಲಿ ಮತ್ತು ಭೋಜ್ಪುರಿ ಭಾಷೆಯನ್ನು ಕೂಡ ಮಾತಾಡುವಂಥದ್ದು. ಈ ನೇಪಾಳದ ಘೋಷವಾಕ್ಯ, ಧ್ಯೇಯವಾಕ್ಯ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಇದರ ಅರ್ಥ ಜನನಿ ಮತ್ತು ಜನ್ಮಭೂಮಿ, ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನೋದು ಈ ನೇಪಾಳದ ಒಂದು ಧ್ಯೇಯವಾಕ್ಯ ಆಗಿರುವಂತಹದ್ದು. ಈ ನೇಪಾಳದಲ್ಲಿ ಧರ್ಮವಾರು ಜನಸಂಖ್ಯೆ ನೋಡಿದಾಗ ಹಿಂದೂಗಳೇ 81.19% ಇದ್ದಾರೆ. ಇನ್ನು ಬೌದ್ಧರು 8.21% ಇದ್ದಾರೆ. ಮುಸ್ಲಿಮರು 5.09% ಇದ್ದಾರೆ. ಕಿರಾಂತ್ ಸಮುದಾಯದವರು 3.17% ಇದ್ದಾರೆ. ಕ್ರಿಶ್ಚಿಯನ್ರು 1.76% ಇದ್ದಾರೆ. ಇನ್ನ ಉಳಿದದ್ದು ಬೇರೆ ಬೇರೆ ಸಮುದಾಯಗಳು ಇರುವಂತದ್ದು. ಈ ದೇಶ ನೇಪಾಳದೊಂದಿಗೆ, ಭಾರತದೊಂದಿಗೆ 1,751 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿರುವಂತದ್ದು. ನೇಪಾಳ ಸಂಪೂರ್ಣವಾಗಿ ಭೂ ಪ್ರದೇಶದಿಂದ ಆವೃತವಾದಂತ ದೇಶ. 2008ರವರೆಗೆ ನೇಪಾಳ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಆಗಿತ್ತು. ಆದ್ರೆ 2008ರಿಂದ ಈ ನೇಪಾಳ ಜಾತ್ಯತೀತ ರಾಷ್ಟ್ರವಾಗಿದೆ. ಯಾಕೆ ನೇಪಾಳದಲ್ಲಿ ಹೋರಾಟ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾದ್ರೆ ಇತಿಹಾಸದ ಬಗ್ಗೆ ಅರಿವಿರಬೇಕು. ಆ ಇತಿಹಾಸದ ಬಗ್ಗೆ ನೋಡಿ ಆ ಹೋರಾಟಕ್ಕೆ ನಾವು ಬರೋಣಂತೆ. ಸಾಮಾನ್ಯ ಶಕ ಪೂರ್ವ ಅಥವಾ ಕ್ರಿಸ್ತ ಪೂರ್ವ 6ರಿಂದ 5ನೇ ಶತಮಾನದ ಅವಧಿಯಲ್ಲಿ ನೇಪಾಳವನ್ನು ಆಳಿದವರು ಶಾಕ್ಯ ವಂಶದವರು. ಈ ಶಾಕ್ಯ ವಂಶದ ಶುದ್ಧೋಧನ ಮತ್ತು ಮಹಾಮಾಯಾದೇವಿಯರ ಮಗ ಬುದ್ಧ. ಈ ಬುದ್ಧ ಸಿದ್ಧಾರ್ಥ ಜನಿಸಿದ್ದು ದಕ್ಷಿಣದ ನೇಪಾಳದ ಲುಂಬಿನಿ ವನದಲ್ಲಿ. ದಕ್ಷಿಣ ನೇಪಾಳದ ಲುಂಬಿನಿ ವನದಲ್ಲಿ ಆ ಸಿದ್ಧಾರ್ಥ ಬುದ್ಧ ಜನಿಸ್ತಾನೆ. ಜ್ಞಾನದ ಬೆಳಕನ್ನ ಜಗತ್ತಿಗೆ ಹಂಚಿದಂತ, ಜಗತ್ತಿನ ಜ್ಞಾನದ ಪ್ರದೀಪ, ಏಷ್ಯಾದ ಜ್ಞಾನ ಪ್ರದೀಪ, ಜಗತ್ತಿನ ಬೆಳಕು, ಏಷ್ಯಾದ ಬೆಳಕು ಅಂತ ಕರೆಸಿಕೊಂಡಿರುವಂತ ಬುದ್ಧ ಹುಟ್ಟಿದ್ದು ಇದೇ ನೇಪಾಳದಲ್ಲಿ. ಸಾಮಾನ್ಯ ಶಕ ಪೂರ್ವ 250ರ ನಂತರ ಈ ಸಾಮ್ರಾಜ್ಯ, ಈ ನೇಪಾಳ ಪ್ರದೇಶ ಮೌರ್ಯ ಸಾಮ್ರಾಜ್ಯ ಅದಕ್ಕೆ ಬರ್ತದೆ. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಅವನ ನಂತರ ಬಂದಂತ ಉತ್ತರಾಧಿಕಾರಿಗಳು ಕೂಡ ಈ ನೇಪಾಳ ಪ್ರದೇಶವನ್ನ ಆಳ್ತಾರೆ. ಮೌರ್ಯರ ನಂತರ ಗುಪ್ತರು, ಲಿಚ್ಚವಿಗಳು, ಚಾಲುಕ್ಯರು ಕೂಡ ಈ ಪ್ರದೇಶವನ್ನು ಆಳ್ತಾರೆ. ಮುಂದೊಂದು ಪ್ರತ್ಯೇಕವಾದ ವಿಡಿಯೋವನ್ನ ಮಾಡಿ ಕರ್ನಾಟಕ ಮತ್ತು ನೇಪಾಳದ ಸಂಬಂಧದ ಬಗ್ಗೆ, ನೇಪಾಳದಲ್ಲಿ ದೊರೆತಿರುವಂತಹ ಕನ್ನಡ ಶಾಸನಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಈ ಗುಪ್ತರು, ಲಿಚ್ಚವಿಗಳು, ಚಾಲುಕ್ಯರ ನಂತರ ನೇಪಾಳದಲ್ಲಿ ಸಣ್ಣ ಸಣ್ಣ ಅರಸೊತ್ತಿಗೆಗಳ ಸ್ಥಾಪನೆ ಆಗ್ತವೆ, ಸಣ್ಣ ಸಣ್ಣ ಅರಸು ಮನೆತನಗಳ ಸ್ಥಾಪನೆ ಆಗ್ತವೆ. ಎಲ್ಲಿವರೆಗೆ ಅಂತಂದ್ರೆ 1765ರವರೆಗೆ.
1765ರಲ್ಲಿ ಗೂರ್ಖಾಗಳ ಅರಸ ಪೃಥ್ವಿನಾರಾಯಣ್ ಶಾ ಅಂತ ಇರ್ತಾನೆ. ಆ ಪೃಥ್ವಿನಾರಾಯಣ್ ಶಾ ಸಣ್ಣ ಸಣ್ಣ ಅರಸೊತ್ತಿಗೆಗಳನ್ನ ಒಂದುಗೂಡಿಸಿ, ಸಣ್ಣ ಸಣ್ಣ ಅರಸು ಮನೆತನಗಳನ್ನ ಒಂದುಗೂಡಿಸಿ ನೇಪಾಳವನ್ನ ಏಕೀಕರಣ ಮಾಡ್ತಾನೆ. ನೇಪಾಳ ಏಕೀಕರಣ ಮಾಡಿ ಆ ಗೂರ್ಖಾಗಳ ಮನೆತನ ಆಡಳಿತ ನಡೆಸ್ತಿತ್ತು. 1814ರಿಂದ 16 ಅವಧಿಯಲ್ಲಿ ಭಾರತವನ್ನ ಆಳುತ್ತಿದ್ದ ಆಂಗ್ಲರು ಮತ್ತು ನೇಪಾಳವನ್ನ ಆಳುತ್ತಿದ್ದ ಗೂರ್ಖಾಗಳ ನಡುವೆ ಒಂದು ಯುದ್ಧ ನಡೀತದೆ. ಅದನ್ನ ನಾವು ಆಂಗ್ಲೋ ನೇಪಾಳ ಯುದ್ಧ ಅಂತ ಕರಿತೀವಿ. 1814ರಿಂದ 16ವರೆಗೆ ಈ ಯುದ್ಧ ನಡೀತದೆ, ಆಂಗ್ಲೋ ನೇಪಾಳ ಯುದ್ಧ. ಈ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯ ನೇಪಾಳದ ಗೂರ್ಖಾಗಳ ರಾಜನಾಗಿದ್ದಂತ ಅಮರ್ ಸಿಂಗ್ನನ್ನ ಸೋಲಿಸ್ತದೆ. ಅವನನ್ನ ಸೋಲಿಸಿ ಆತನ ಜೊತೆಗೆ 1816 ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ, ಸಗೌಲಿ ಒಪ್ಪಂದ ಅಂತ ಹೇಳಿ. ಒಂದ್ ಕಡೆಗೆ ಬ್ರಿಟಿಷರ ಗವರ್ನರ್ ಜನರಲ್ ಲಾರ್ಡ್ ಹೇಸ್ಟಿಂಗ್ಸ್, ಇನ್ನೊಂದ್ ಕಡೆಗೆ ನೇಪಾಳದ ಗೂರ್ಖಾಗಳ ರಾಜ ಅಮರ್ ಸಿಂಗ್, ಇವರಿಬ್ಬರ ನಡುವೆ ಒಪ್ಪಂದ ನಡೀತದೆ, ಸಗೌಲಿ ಒಪ್ಪಂದ. ಈ ಒಪ್ಪಂದ ನಡೆದು ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಬ್ರಿಟಿಷ್ ಪ್ರತಿನಿಧಿಯೊಬ್ಬನನ್ನ, ಬ್ರಿಟಿಷ್ ರೆಸಿಡೆಂಟ್ ಒಬ್ಬನನ್ನ ನೇಮಿಸಲಾಯಿತು. ಆ ರೆಸಿಡೆಂಟ್ ಅನ್ನ ಅನುಮತಿ ಇಲ್ಲದೆ ನೇಪಾಳದ ಅರಸರು ಯಾವುದೇ ವಿದೇಶಾಂಗ ನೀತಿಯನ್ನ ಕೈಗೊಳ್ಳುವಂತಿರ್ಲಿಲ್ಲ, ಯಾವುದೇ ಯುದ್ಧ ಮಾಡುವಂತಿರ್ಲಿಲ್ಲ, ಯಾರ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳುವಂತಿರ್ಲಿಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಿದ್ರು ಬ್ರಿಟಿಷರು. ಅಷ್ಟೇ ಅಲ್ಲದೆ ಈ ನೇಪಾಳದ ಸುತ್ತಮುತ್ತಲ ಪ್ರದೇಶವನ್ನು ನೋಡಿದಾಗ ಒಂದು ಸಿಕ್ಕಿಂ ಅಂತಿದೆ, ಇನ್ನೊಂದು ಉತ್ತರಾಖಂಡ, ಇನ್ನೊಂದು ಹಿಮಾಚಲ ಪ್ರದೇಶ. ಇವೇನದಲ್ಲ, ಇವು ನೇಪಾಳದ ಪ್ರದೇಶಗಳಾಗಿದ್ದು. 1816 ಏನು ಸಗೌಲಿ ಒಪ್ಪಂದ ಅಂತ ನಡೀತೋ, ಸಗೌಲಿ ಒಪ್ಪಂದದ ನಂತರ ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಮತ್ತು ಸಿಕ್ಕಿಂ ಭಾಗ ಬ್ರಿಟಿಷರಿಗೆ ದೊರೆತದೆ. ಅಂದ್ರೆ ಅವು ಭಾರತಕ್ಕೆ ಸೇರ್ಪಡೆ ಆಗ್ತವೆ, ಭಾರತಕ್ಕೆ ಸೇರ್ಪಡೆ ಆಗ್ತವೆ. ನೇಪಾಳ ಪ್ರದೇಶ, ಇವತ್ತಿನ ನೇಪಾಳ ಪ್ರದೇಶ ಮಾತ್ರ ಗೂರ್ಖಾಗಳ ಅರಸರ ಕಡೆಗೆ ಉಳಿದಿತ್ತು. ಆದ್ರೆ ವಿದೇಶಾಂಗ ನೀತಿಯನ್ನ ರೂಪಿಸೋರು ಯಾರಾಗಿರ್ತಾರೆ? ಬ್ರಿಟಿಷರೇ ವಿದೇಶಾಂಗ ನೀತಿಯನ್ನು ರೂಪಿಸ್ತಾರೆ. ಆದ್ರೆ 1914ರಿಂದ 1918 ಅವಧಿಯಲ್ಲಿ ಮೊದಲ ಜಾಗತಿಕ ಯುದ್ಧ ನಡೀತದೆ. ಇದು ಮುಗಿದ ನಂತರ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರ ಸಂಘ ಅಂತ ಸ್ಥಾಪನೆ ಆಗ್ತದೆ. ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ರಾಷ್ಟ್ರ ಸಂಘ ಸ್ಥಾಪನೆ ಆಯಿತು. ರಾಷ್ಟ್ರ ಸಂಘ ಸ್ಥಾಪನೆ ಆದ ನಂತರ 1923ರಲ್ಲಿ ಬ್ರಿಟಿಷರು ಮತ್ತು ನೇಪಾಳದ ನಡುವೆ ಒಂದು ಒಪ್ಪಂದ ನಡೀತದೆ. ಇದು ನಾವು ಬ್ರಿಟನ್ ನೇಪಾಳ ಒಪ್ಪಂದ ಅಂತ ಕರಿತೀವಿ. ಇಲ್ಲಿಯವರೆಗೆ 1923ರವರೆಗೆ 1816 ಸಗೌಲಿ ಒಪ್ಪಂದ ಆದಾಗಿನಿಂದ ಹಿಡಿದು 1923 ಬ್ರಿಟನ್ ನೇಪಾಳ ಒಪ್ಪಂದ ಆಗುವವರೆಗೆ ಸುಮಾರು 100 ವರ್ಷಕ್ಕಿಂತ ಹೆಚ್ಚು ಅವಧಿ ನೇಪಾಳ್ ಸಾರ್ವಭೌಮ ರಾಷ್ಟ್ರ ಆಗಿರ್ಲಿಲ್ಲ. ಯಾವಾಗ 1923 ಬ್ರಿಟನ್ ನೇಪಾಳ ಒಪ್ಪಂದ ಆಯ್ತು ನೋಡ್ರಿ, ಲೀಗ್ ಆಫ್ ನೇಷನ್ಸ್ ನಲ್ಲಿ, ಅದು ಲೀಗ್ ಆಫ್ ನೇಷನ್ ಸ್ಥಾಪನೆ ಆದ ನಂತರ ಅಥವಾ ರಾಷ್ಟ್ರ ಸಂಘ ಸ್ಥಾಪನೆ ಆದ ನಂತರ ಆ ರಾಷ್ಟ್ರ ಸಂಘದಲ್ಲಿ ದಾಖಲಾದ ಮೊದಲ ಅಂತಾರಾಷ್ಟ್ರೀಯ ಒಪ್ಪಂದವೇ ಈ ಬ್ರಿಟನ್ ನೇಪಾಳ ಒಪ್ಪಂದ. ಈ ಒಪ್ಪಂದದ ಅನ್ವಯ ಬ್ರಿಟನ್ ಘೋಷಣೆ ಮಾಡ್ತದೆ, ನೇಪಾಳ ಇನ್ನು ಮುಂದೆ ಸ್ವತಂತ್ರ ದೇಶ, ಸಾರ್ವಭೌಮ ದೇಶ ಅಂತ ಘೋಷಣೆ ಆಗ್ತದೆ. ಅಷ್ಟೇ ಅಲ್ಲದೆ ನೇಪಾಳ ಇನ್ನು ಮುಂದೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸಬಹುದು ಅಂತ ಕೂಡ ಘೋಷಣೆ ಆಗ್ತದೆ. ಯಾವಾಗ? 1923. ಅಂದ್ರೆ 1816ರಲ್ಲಿ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಒಬ್ಬನನ್ನ ನೇಮಿಸಲಾಗಿತ್ತು. ಈಗ ಅದು ರದ್ದಾಗ್ತದೆ. ನೇಪಾಳ ಸ್ವತಂತ್ರ ಮತ್ತು ಸಾರ್ವಭೌಮ ದೇಶ ಆಯಿತು. ಯಾವಾಗ? 1923. 1923ರಿಂದ 1991ರವರೆಗೆ ನೇಪಾಳ ಸಂಪೂರ್ಣ ಅರಸೊತ್ತಿಗೆ ಇತ್ತು. ಅಂದ್ರೆ ಅರಸರ ಆಡಳಿತ ಇತ್ತು. ಹೋರಾಟಗಳು ನಡೀತಾ ಇದ್ವು, ಅರಸೊತ್ತಿಗೆ ರದ್ದಾಗಬೇಕು ಅಂತೇಳಿ. ಅದು ವಿಶೇಷವಾಗಿ ಭಾರತ ಸ್ವತಂತ್ರವಾದ ನಂತರ ಅಂತೂ ಅರಸೊತ್ತಿಗೆ ರದ್ದಾಗ್ಬೇಕಂತ ಹೋರಾಟಗಳು ನಡೀತಾನೆ ಇದ್ವು. ಆದ್ರೆ 1991ರೊಳಗೆ ಮೊಟ್ಟ ಮೊದಲ ಬಾರಿಗೆ ಬಹುಪಕ್ಷೀಯ ಮತ್ತು ಮುಕ್ತ ಚುನಾವಣೆ ನಡೀತದೆ. ಚುನಾವಣೆ ನಡೀತು, ಹೆಸರಿಗೆ ಮಾತ್ರ ಚುನಾವಣೆ, ಎಲ್ಲ ಅಧಿಕಾರಗಳು ರಾಜನ ಕಡೆಗೆ ಇರ್ತವೆ. ಅದಕ್ಕಾಗಿ ಮತ್ತೆ ಹೋರಾಟ ಸ್ಟಾರ್ಟ್ ಆಗ್ತದೆ. 1996ರಿಂದ 2008ರಲ್ಲಿ ಆ ನೇಪಾಳದಲ್ಲಿ ಮಾವೋವಾದಿಗಳ ಹೋರಾಟ ನಡೀತು. ಅರಸರ ಆಡಳಿತ ಅಂತ್ಯ ಆಗ್ಬೇಕು, ರಾಜಪ್ರಭುತ್ವ ಅಂತ್ಯ ಆಗ್ಬೇಕು, ಪ್ರಜಾಪ್ರಭುತ್ವ ಸ್ಥಾಪನೆ ಆಗ್ಬೇಕಂತ ಹೇಳಿ ಸುಮಾರು 12 ವರ್ಷಗಳ ಕಾಲ ಹೋರಾಟ ನಡೀತದೆ. 12 ವರ್ಷಗಳ ಕಾಲ ಹೋರಾಟ ನಡೆದು 2008ರಲ್ಲಿ ರಾಜಪ್ರಭುತ್ವ ಅಂತ್ಯ ಆಗ್ತದೆ, ಪ್ರಜಾಪ್ರಭುತ್ವ ಸ್ಥಾಪನೆ ಆಯಿತು. 240 ವರ್ಷಗಳ ರಾಜಪ್ರಭುತ್ವ ಅಂತ್ಯ ಆಗ್ತದೆ. ಅಲ್ಲಿನ ರಾಜನಾಗಿದ್ದಂತ ಜ್ಞಾನೇಂದ್ರ ಶಾ ತನ್ನ ಎಲ್ಲ ಅಧಿಕಾರವನ್ನು ಸಂಸತ್ತಿಗೆ ಹಸ್ತಾಂತರ ಮಾಡ್ತಾನೆ. ಜನ ತಿರುಗಿ ಬಿದ್ರು ಅಂದ್ರೆ ಅದನ್ನು ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಯಾವ ರಾಜನಿಗೂ ಇರೋದಿಲ್ಲ, ಯಾವ ರಾಜಕಾರಣಿಗೂ ಇರೋದಿಲ್ಲ, ಯಾವ ಸರ್ವಾಧಿಕಾರಿಗೂ ಇರೋದಿಲ್ಲ, ಯಾವ ಸರ್ಕಾರಕ್ಕೂ ಇರಂಗಿಲ್ಲ. ಜನ ಹೋರಾಡಿದ್ರು. ಜ್ಞಾನೇಂದ್ರ ಶಾ ಹೋರಾಟಕ್ಕೆ ಮಣಿದು ತನ್ನ ಎಲ್ಲ ಅಧಿಕಾರವನ್ನ ನೇಪಾಳ ಸಂಸತ್ತಿಗೆ ಹಸ್ತಾಂತರ ಮಾಡ್ತಾನೆ. 2008ರಲ್ಲಿ ನೇಪಾಳ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯ ಅಂತೇಳಿ ಘೋಷಣೆ ಆಯಿತು. ಆದ್ರೆ ನೇಪಾಳಕ್ಕೆ ಪ್ರತ್ಯೇಕವಾದ ಅಷ್ಟೊಂದು ಒಳ್ಳೆಯ ಸಂವಿಧಾನ ಇರಲಿಲ್ಲ.
ಆ ಕಾರಣಕ್ಕಾಗಿ 2015 ಸೆಪ್ಟೆಂಬರ್ 20ನೇ ತಾರೀಕಿಗೆ ನೇಪಾಳದಲ್ಲಿ ಹೊಸ ಸಂವಿಧಾನವೂ ಕೂಡ ಜಾರಿಯಾಗ್ತದೆ. ಪ್ರಸ್ತುತ ನೇಪಾಳದಲ್ಲಿ ಇರುವಂತಹ ಸಂವಿಧಾನ ಜಾರಿಯಾದದ್ದು 2015 ಸೆಪ್ಟೆಂಬರ್ 20. ಸೊ ಆ ಸೆಪ್ಟೆಂಬರ್ 20 ನೇಪಾಳದಲ್ಲಿ ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತಿರ್ತಾರೆ. 2015 ಸೆಪ್ಟೆಂಬರ್ 20ಕ್ಕೆ ಈಗ ಇರುವಂತಹ ಸಂವಿಧಾನ ಜಾರಿಯಾಯಿತು. ಆದ್ರೆ ಇದಕ್ಕಿಂತ ಮುಂಚೆ ಹಲವು ಬಾರಿ ಸಂವಿಧಾನ ರಚನೆಯಾಗಿದೆ. 1951, 59, 62, 1990, 2007 ಅವಧಿಯಲ್ಲಿ ಕೂಡ ನೇಪಾಳದ ಸಂವಿಧಾನ ರಚನೆಯಾಗಿತ್ತು. ಆದ್ರೆ ಈಗ ಇರುವಂತಹ ಸಂವಿಧಾನ 2015 ಸೆಪ್ಟೆಂಬರ್ 20ನೇ ತಾರೀಕಿಗೆ ಜಾರಿಯಾದಂತ ಸಂವಿಧಾನ. ಈಗ ಮತ್ತೆ ಹೋರಾಟ ನಡೀತಾ ಇದೆ. ಮತ್ತೆ ಏನು ಬದಲಾವಣೆ ಆಗ್ತದೋ ಗೊತ್ತಿಲ್ಲ. ಆದಾಗ ಅದನ್ನ ಮತ್ತೊಂದು ವಿಡಿಯೋದ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಈಗ ಮತ್ತೆ ನಾವೆಲ್ಲಿ ಮುಂದುವರಿಯೋಣಂತೆ. ಹಾಗಾದ್ರೆ ಈಗ ನೇಪಾಳದಲ್ಲಿ ಅತ್ಯಂತ ಹಿಂಸಾತ್ಮಕ ಹೋರಾಟ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೀತಾ ಇದೆ. ಸರ್ಕಾರ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದೆ. ಆ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2025 ಮಾರ್ಚ್ 28ಕ್ಕೆ ನೇಪಾಳದ ಕಠ್ಮಂಡುವಿನಲ್ಲಿ ದೊಡ್ಡ ಹೋರಾಟ ನಡೆದು ನೂರಾರು ಜನ ಗಾಯಗೊಂಡಿದ್ದಾರೆ. ಹಾಗಾದ್ರೆ ಈ ಹೋರಾಟಗಾರರ ಬೇಡಿಕೆ ಏನಂತ ನೋಡಿದಾಗ, ಮೊದಲನೇ ಬೇಡಿಕೆ, ನಮಗೆ ಪ್ರಜಾಪ್ರಭುತ್ವ ಬೇಡ, ನಮಗೆ ರಾಜಪ್ರಭುತ್ವ ಬೇಕು. ಪ್ರಜಾಪ್ರಭುತ್ವ ಬೇಡ, ನಮ್ಗೆ ರಾಜಪ್ರಭುತ್ವ ಬೇಕಿದು ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಡ, ಮೊದಲಿನಂತೆ ನಮ್ಗೆ ಹಿಂದೂ ರಾಷ್ಟ್ರ ಆಗ್ಬೇಕಂತೇಳಿ ಎರಡು ಬೇಡಿಕೆ ಇಟ್ಕೊಂಡು ಈ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬೇಡಿಕೆ ನೀಡೋದಕ್ಕೆ ನೇಪಾಳದಲ್ಲಿ ಆ ಹೋರಾಟಗಾರರು ಕೊಡ್ತಿರ್ತಕ್ಕಂಥ ಕಾರಣಗಳೇನು ಅಂತ ನೋಡಿದಾಗ, ಮೊದಲನೇದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾದದ್ದು 2008, 17 ವರ್ಷ ಕಳೆದದ. ಕೇವಲ 17 ವರ್ಷದ ಅವಧಿಯಲ್ಲಿ ನೇಪಾಳದಲ್ಲಿ 11 ಸಲ ಸರ್ಕಾರಗಳು ಬದಲಾಗಿವೆ. ಅಂದ್ರೆ 11 ಸರ್ಕಾರಗಳು ಬಂದು ಹೋಗಿವೆ. ವಿಚಾರ ಮಾಡ್ರಿ, ಕೇವಲ 11 ವರ್ಷದಲ್ಲಿ ಅಂದ್ರೆ ಸರಾಸರಿ 1.5 ವರ್ಷಕ್ಕೆ ಒಂದರಂತೆ ಸರ್ಕಾರಗಳು ಬದಲಾಗಿವೆ. 1.5 ವರ್ಷಕ್ಕೊಂದು ಸರ್ಕಾರ ಬದಲಾಗಿದೆ. ಪದೇ ಪದೇ ಚುನಾವಣೆ ನಡೀತದೆ. ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳ ಬದಲಾವಣೆ ಆಗ್ತದೆ. ಸ್ಥಿರ ಆಡಳಿತ ಅನ್ನೋದು ಮರೀಚಿಕೆ ಆಗಿದೆ ಅಂತ ಹೇಳ್ಬೋದು. ನಮ್ ಕಡೆಗೆ ಒಂದು ಮಾತಿದೆ, ಚುನಾವಣೆಗಳು ವರ್ಷಕ್ಕೊಮ್ಮೆ ನಡೆಯುವ ಹಬ್ಬಗಳಾಗಬೇಕೆ ಹೊರತು ವಾರದ ಸಂತೆಗಳಾಗಬಾರದು ಅಂತೇಳಿ. ಆದ್ರೆ ನೇಪಾಳದಲ್ಲಿ ಮಾತ್ರ ಚುನಾವಣೆಗಳು ವಾರದ ಸಂತೆಗಳಾಗಿವೆ. ಪದೇ ಪದೇ ಚುನಾವಣೆ ನಡೀತಾ ಇದೆ. ಪ್ರಧಾನಿ ಮತ್ತು ರಾಷ್ಟ್ರಪತಿಗಳ ಬದಲಾವಣೆ ಆಗ್ತಾ ಇದೆ. ಬರೀ ಅವರು ರಾಜಕೀಯದ ಕಡೆ ಗಮನ ಕೊಟ್ರೆ ಅಭಿವೃದ್ಧಿ ಇನ್ನೆಲ್ಲ ಆಗ್ಬೇಕು, ಸ್ಥಿರ ಆಡಳಿತ ಕೊಡೋದಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ಇದರಲ್ಲಿ ರಾಜಕೀಯ ನಾಯಕರಿಗೆ ದೇಶದ ಹಿತಾಸಕ್ತಿ ಇಲ್ಲ, ವೈಯಕ್ತಿಕ ಹಿತಾಸಕ್ತಿನೇ ಮುಖ್ಯ ಆಗಿದೆ. ದೇಶದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿನೇ ಮುಖ್ಯ ಆಗಿದೆ. ಇದೊಂದ್ ಕಡೆಗೆ ಯಾವಾಗ ಅಧಿಕಾರ ಕಳ್ಕೊಳ್ತೀವೋ ಗೊತ್ತಿಲ್ಲ, ಅದಕ್ಕೆ ಇರುವಷ್ಟೊತ್ತಿಗೆ ಬಾಚ್ಕೊಂಡು ಹೋಗ್ಬಿಡೋಣ ಅಂತ ಒಂದು. ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಮಲೇಷಿಯಾ, ದಕ್ಷಿಣ ಕೊರಿಯಾಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ. ಆರ್ಥಿಕ ಸಂಕಷ್ಟ ಎದುರಾಗಿದೆ. ಎಲ್ಲ ದಿನಬಳಕೆ ವಸ್ತುಗಳ ಮೇಲಿನ ಬೆಲೆ ಏರಿಕೆ ಆಗಿದೆ. ಹಣದುಬ್ಬರ ಅಷ್ಟೇ ಅಲ್ಲದೆ ಆಡಳಿತ ಪಕ್ಷ ಹಗರಣಗಳಲ್ಲಿ ಭಾಗಿಯಾಗಿದೆ. ಹಲವಾರು ಹಗರಣಗಳು ನಡೆಸಿದೆ. ಭ್ರಷ್ಟಾಚಾರ ಪ್ರಕರಣಗಳು ಈ ಆಡಳಿತ ಪಕ್ಷದ ಮೇಲೆ ಇದೆ. ಅಷ್ಟೇ ಅಲ್ಲದೆ 2008ರವರೆಗೆ ನೇಪಾಳ ಹಿಂದೂ ರಾಷ್ಟ್ರವಾಗಿತ್ತು. 2008ರಿಂದ ಅದು ಜಾತ್ಯತೀತ ರಾಷ್ಟ್ರ ಆಯಿತು. ಜಾತ್ಯತೀತ ರಾಷ್ಟ್ರ ಆದ ನಂತರ ಹಿಂದೂ ಅಸ್ಮಿತೆಗೆ ಧಕ್ಕೆ ಬರ್ತಾ ಇದೆ. ಹಿಂದೂ ಪರಂಪರೆ ಮತ್ತು ಹಿಂದೂ ಮೌಲ್ಯಗಳನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಬೇರೆ ಧರ್ಮಗಳಿಗೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಅಂತ ಹೇಳಿ ಒಂದು ಆರೋಪ ಅಲ್ಲಿನ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಹೇಳ್ತಾರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಹೇಳಿದ್ರು. ಮತ್ತೊಂದು ಕಡೆ ಹೇಳ್ತಾರ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 10 ದೋಷಗಳಿವೆ. ಆದ್ರೆ ದುರಾದೃಷ್ಟವಶಾತ್ ಜಗತ್ತಿನಲ್ಲಿ ಅದಕ್ಕಿಂತ ಒಳ್ಳೆ ಇನ್ನೊಂದು ವ್ಯವಸ್ಥೆ ಯಾವುದು ಇಲ್ಲ. ಈಗ ಎಕ್ಸಾಂಪಲ್, ನೇಪಾಳದಲ್ಲಿ ಈಗ ಪ್ರಜಾಪ್ರಭುತ್ವ ಇದೆ. ಆ ಪ್ರಜಾಪ್ರಭುತ್ವ ಸರ್ಕಾರ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸೋಲಿಸಬಹುದು. ಆದ್ರೆ ರಾಜಪ್ರಭುತ್ವ ಅಂತ ಬಂದಾಗ ಅವರನ್ನ ತೆಗೆದು ಹಾಕೋದಕ್ಕೆ ಬರಂಗಿಲ್ಲ. ಒಂದು ವೇಳೆ ರಾಜಪ್ರಭುತ್ವ ತೆಗೆದು ಹಾಕ್ಬೇಕಂದ್ರೆ ಮತ್ತೊಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಆದ್ರೆ ನೇಪಾಳದಲ್ಲಿ ಅಲ್ಲಿ ಜನರಿಗೆ ಇವತ್ತೇನಾಗಿದೆ, ಬೇಡ, ನಮಗೆ ಪ್ರಜಾಪ್ರಭುತ್ವನೇ ಬೇಡ, ನಮಗೆ ರಾಜಪ್ರಭುತ್ವನೇ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ರಾಜ ಮತ್ತೆ ಬರಲಿ, ನೇಪಾಳವನ್ನು ಉಳಿಸಲಿ ಅಂತ ಅವ್ರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಮೆರಿಕದೊಬ್ಬ ಖ್ಯಾತ ಅರ್ಥಶಾಸ್ತ್ರಜ್ಞ ಜೋಸೆಫ್ ಸ್ಟ್ರಿಗ್ಲೆಟ್ಸ್ ಇನ್ನೊಂದ್ ಕಡೆ ಹೇಳ್ತಾರೆ, 1% ಜನರಿಂದ 1% ಜನರಿಗಾಗಿ 1% ಜನ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿ ಯಾರು ಹೇಳ್ತಾರೆ? ಜೋಸೆಫ್ ಸ್ಟಿಗ್ಲೆಟ್ಸ್ ಹೇಳ್ತಾರೆ. ಅದು ಸತ್ಯವೂ ಕೂಡ. ನೇಪಾಳದಲ್ಲಿ ಕೂಡ ಅದಾಗ್ತಾ ಇದೆ. ರಾಜಕಾರಣಿಗಳು ಮಾತ್ರ ಜನರ ಆಶೋತ್ತರಗಳನ್ನ ಈಡೇರಿಸದೆ ತಮ್ಮಲ್ಲೇ ಕಚ್ಚಾಡುತ್ತಾ ತಮಗೆ ಲಾಭ ಆಗುವಂತಹ ಕೆಲಸಗಳನ್ನ ಮಾಡ್ತಾ ಹೊರಟಿರೋದ್ರಿಂದಾಗಿ ಇವತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ದುರ್ಗಾ ಪ್ರಸಾದ್ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ದಾರೆ. ನೇಪಾಳದ ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷ, ಅದರ ಜೊತೆಗೆ 40 ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ. ಈ ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷ
ಹೆಸರಿನಲ್ಲಿ ಪ್ರಜಾತಂತ್ರ ಅಂತಿದೆ, ಆದ್ರೆ ಇದು ಬೆಂಬಲ ಕೊಡೋದು ರಾಜಪ್ರಭುತ್ವಕ್ಕೆ. ಜೊತೆಗೆ ಅದು ಹಿಂದೂ ರಾಷ್ಟ್ರವನ್ನು ಪ್ರತಿಪಾದನೆ ಮಾಡುವಂತ ಒಂದು ಪಕ್ಷ ರಾಷ್ಟ್ರ ಪ್ರಜಾತಂತ್ರ ಪಕ್ಷ. ಈ ಪಕ್ಷದ ಇಬ್ರು ಜನ ನಾಯಕರು ರಾಜೇಂದ್ರ ಲಿಂಟನ್ ಮತ್ತು ಕಮಲ್ ತಾಪಾ ಅಂತ ಇಬ್ರು ಜನ ಏನ್ ಮಾಡ್ತಾ ಇದ್ದಾರೆ, ಇವತ್ತು ರಾಜಪ್ರಭುತ್ವ ಬೇಕು, ಹಿಂದೂ ರಾಷ್ಟ್ರ ಆಗ್ಬೇಕು ಅಂತೇಳಿ ಪ್ರತಿಪಾದನೆ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿನ ಪ್ರಧಾನಿ KP ಶರ್ಮಾ ಓಲಿ ಹೋರಾಟಗಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ದುರ್ಗಾ ಪ್ರಸಾದನ್ನ ಬಂಧಿಸಬೇಕು ಅಂತ ಹೇಳಿ ಅವ್ರನ್ನ ವಾಂಟೆಡ್ ಅಂತ ಘೋಷಣೆ ಮಾಡಲಾಗಿದೆ. ಬಂಧಿಸಿದರೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತದೆ ಸರ್ಕಾರ. ಇಂಥ ಒಂದು ದೊಡ್ಡ ಮಟ್ಟದ ಹೋರಾಟ, ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ನೇಪಾಳದಲ್ಲಿ ನಡೀತಾ ಇದೆ. ಅದಕ್ಕೆ ಕಾರಣ ಏನನ್ನೋದನ್ನ ಅವ್ರ ಬೇಡಿಕೆ ಏನನ್ನೋದನ್ನ ಹೇಳಿದೆ. ಈ ನೇಪಾಳದ ಆರ್ಥಿಕ ವ್ಯವಸ್ಥೆ ನೋಡಿದಾಗ ಇದೊಂದು ಕೃಷಿ ಪ್ರಧಾನ ದೇಶ. ಆ ದೇಶದ 76% ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಗೋಧಿ, ಭತ್ತ, ಸೆಣಬು, ಕಬ್ಬು ಮುಂತಾದ ಬೆಳೆಗಳನ್ನು ಬೆಳೀತಾರೆ. ಇದರ ಜೊತೆಗೆ ಆರ್ಥಿಕತೆ ಇನ್ನೊಂದು ಬೆನ್ನೆಲುಬು ಪ್ರವಾಸೋದ್ಯಮ. ಇದು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿದ ದೇಶವೂ ಕೂಡ ಹೌದು. ಬೆಟ್ಟ, ಕಣಿವೆ, ಜರಿ, ತೊರೆಗಳೆಲ್ಲ ಇರೋದ್ರಿಂದಾಗಿ ಇದು ಹೇಳಿ ಮಾಡಿಸಿದ ದೇಶನೇ. ಈ ದೇಶಕ್ಕೆ ಭಾರತ, ಅಮೆರಿಕ, ಜಪಾನ್, ಇಂಗ್ಲೆಂಡ್, ಚೀನಾ, ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು ಆಗಾಗ ಧನ ಸಹಾಯವನ್ನು ಕೂಡ ಮಾಡಿವೆ. ಅದಕ್ಕೆ ಅನುದಾನವನ್ನು ಕೂಡ ಘೋಷಣೆ ಮಾಡಿದೆ. ಭಾರತ ಅಂತೂ ತಂತ್ರಜ್ಞಾನ ರಕ್ಷಣೆಗೆ ನೇಪಾಳದಲ್ಲಿ ತಂತ್ರಜ್ಞಾನ ಮತ್ತು ರಕ್ಷಣೆಗೆ ನೆರವನ್ನ ನೀಡ್ತಾ ಬಂದಿದೆ. ಈ ನೇಪಾಳ ದೇಶ ಸಾಂಸ್ಕೃತಿಕವಾಗಿ ಕಲ್ಚರಲಿ ಭಾರತ ಮತ್ತು ಟಿಬೆಟ್ಗೆ ಹೋಲಿಕೆ ಆಗುವಂಥದ್ದು. ಈ ನೇಪಾಳದ ಉತ್ತರ ಭಾಗವನ್ನು ನೋಡಿದಾಗ ಟಿಬೆಟ್ನ ಸಂಸ್ಕೃತಿಗೆ ಹೋಲಿಕೆ ಆಗ್ತದೆ. ಇನ್ನುಳಿದ ಭಾಗದಲ್ಲಿ ಭಾರತದ ಹಿಂದೂ ಸಂಸ್ಕೃತಿಗೆ ಇದು ಹೋಲಿಕೆ ಆಗುವಂಥದ್ದು. ಇಲ್ಲಿ ಹರಿತಕ್ಕಂಥ ನದಿಗಳನ್ನು ನೋಡಿದಾಗ ಕೋಸಿ, ನಾರಾಯಣಿ ಅಥವಾ ಗಂಡಕಿ, ಇನ್ನೊಂದು ಕರ್ನಾಲಿ ಅನ್ನುವಂಥ ನದಿ ಈ ನೇಪಾಳದಲ್ಲಿ ಹರಿತದೆ. ನೇಪಾಳದಲ್ಲಿರುವಂತ ಪ್ರಮುಖ ನದಿ ಆಗಿದೆ. ಒಂದು ವಿಶೇಷ ನೋಡಿದಾಗ ನಾವಿಲ್ಲಿ ಮೌಂಟ್ ಎವರೆಸ್ಟ್ ಸೇರಿದಂತೆ ವಿಶ್ವದ ಅತಿ ಎತ್ತರದ 10 ಶಿಖರಗಳಲ್ಲಿ 8 ನೇಪಾಳದೊಳಗದಾವ. 8 ನೇಪಾಳದೊಳಗದಾವ. ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಲೋತ್ಸೆ, ಮಕಲು, ಧವಳಗಿರಿ, ಅನ್ನಪೂರ್ಣ 2, ಅನ್ನಪೂರ್ಣ 3 ಇವೇನದಾವಲ್ಲ, ಇವೆಲ್ಲ ಶಿಖರಗಳು ನೇಪಾಳದಲ್ಲೇ ಇರುವಂತಹದ್ದು. ಅಷ್ಟೊಂದು ಬೆಟ್ಟ, ಗುಡ್ಡ, ಕಣಿವೆ, ಅರಣ್ಯ, ಜರಿ, ತೊರೆಗಳನ್ನು ಹೊಂದಿರುವಂತ ಒಂದು ದೇಶ ಈ ನೇಪಾಳ ಆಗ್ಯದ. ಇನ್ನೊಂದು ವಿಶೇಷ ಅಂದ್ರೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಪುರುಷರಿಗಿಂತ ಮಹಿಳೆಯರ ಸರಾಸರಿ ವಯಸ್ಸು ಜಾಸ್ತಿ ಇರ್ತದೆ. ಆದ್ರೆ ಜಗತ್ತಿನಲ್ಲಿ ಇದೊಂದೇ ದೇಶ, ಯಾವುದು? ನೇಪಾಳ. ಇಲ್ಲಿ ಪುರುಷರ ಸರಾಸರಿ ವಯಸ್ಸು ಮಹಿಳೆಯರಿಗಿಂತ ಹೆಚ್ಚಿರುವಂತದ್ದು. ಇಲ್ಲಿ ಒಂದೇ ಕಡೆ ಅಂತ ಹೇಳ್ಬೋದು. ಅಲ್ಲಿನ ಪರಿಸರ ಕಾರಣನೋ ಏನೋ ಗೊತ್ತಿಲ್ಲ. ಮುಂದಿನ ಮತ್ತೊಂದು ವಿಡಿಯೋದೊಳಗೆ ನಾನು ಇನ್ನೊಂದು ಹೆಚ್ಚಿನ ವಿಷಯಗಳನ್ನ ಕೊಡ್ತೀನಿ. ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ರಾಜಪ್ರಭುತ್ವ ಬೇಕು, ಪ್ರಜಾಪ್ರಭುತ್ವ ಬೇಕು ಅಂತ ಹೋರಾಟ ನಡೀತಾ ಇರೋದು. ಅತಿ ಮುಖ್ಯವಾದ ವಿಷಯ, ಶಂಕರಾಚಾರ್ಯರು, ಸಮಾಜ ಸುಧಾರಕರಾಗಿರುವಂತ ಶಂಕರಾಚಾರ್ಯರು ದೇಶದ 4 ದಿಕ್ಕಿಗೆ 4 ಮಠಗಳನ್ನ ಸ್ಥಾಪಿಸಿದ್ರು ಒಂದ್ ಕಡೆಗೆ. ಅಷ್ಟೇ ಅಲ್ಲದೆ ಶಂಕರಾಚಾರ್ಯರು ಕೈಲಾಸ ಪರ್ವತದಿಂದ ಶಿವಲಿಂಗಗಳನ್ನ ತೆಗೆದುಕೊಂಡು ಬಂದು ನೀಲಕಂಠ ಕ್ಷೇತ್ರ, ಕೇದಾರ, ಶೃಂಗೇರಿ, ತಮಿಳುನಾಡಿನ ಕಂಚಿ ಮತ್ತು ಚಿದಂಬರಂನಲ್ಲಿ ಇವರು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಕೇದಾರ ಉತ್ತರಾಖಂಡ್ನಲ್ಲಿದೆ, ಶೃಂಗೇರಿ ಕರ್ನಾಟಕದಲ್ಲಿದೆ, ಕಂಚಿ ಮತ್ತು ಚಿದಂಬರಂ 2 ತಮಿಳುನಾಡಿನಲ್ಲಿವೆ, ನೀಲಕಂಠ ಕ್ಷೇತ್ರ ನೇಪಾಳದಲ್ಲಿದೆ. ಅಂದ್ರೆ ಶಂಕರಾಚಾರ್ಯರು ಅಲ್ಲಿವರೆಗೂ ಕೂಡ ತಮ್ಮ ಧರ್ಮ ಬೋಧನೆಯನ್ನ ಮಾಡಿದವರು ಅನ್ನೋ ವಿಷಯ ನಮಗೆ ಗೊತ್ತಿರಬೇಕಾಗ್ತದೆ. ಆದ್ಮೇಲೆ ಯಾರಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರು ಕೂಡ ವಿಡಿಯೋವನ್ನ ಶೇರ್ ಮಾಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕ ಮತ್ತು ನೇಪಾಳ, ಭಾರತ ಅದು ನೋಡೋಣಂತೆ. ಕರ್ನಾಟಕ ಮತ್ತು ನೇಪಾಳಕ್ಕಿರುವಂತ ಸಂಬಂಧವೇನು, ನೇಪಾಳದಲ್ಲಿ ದೊರೆತಿರುವಂತ ಕನ್ನಡ ಶಾಸನಗಳು ಯಾವುವು, ನೇಪಾಳ ಮತ್ತು ಭಾರತ ಸಂಬಂಧ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.